ಧರ್ಮದ್ರೋಹಿ ಮಹೇಶ್ ಶೆಟ್ಟಿ ತಿಮರೋಡಿ ಜೈಲು ಪಾಲಾಗಿದ್ದಾಯಿತು. ಬಿಎಲ್ ಸಂತೋಷ್ ಬಗ್ಗೆ ಅವಹೇಳನ ಮಾಡಿದಂತಹ ಪ್ರಕರಣದಲ್ಲಿ ಜೈಲು ಹಕ್ಕಿಯಾಗಿದ್ದಾರೆ ಧರ್ಮದ್ರೋಹಿ ಮಹೇಶ್ ಶೆಟ್ಟಿ ತಿಮರೋಡಿ. ಹಿರಿಯಡ್ಕ ಸಬ್ ಜೈಲಿನಲ್ಲಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ. ಜೈಲಲ್ಲಿ ಆಲ್ರೆಡಿ ಒಂದು ರಾತ್ರಿ ಕಳೆದಿದ್ದಾರೆ. ತಿಮರೋಡಿಗೆ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿತ್ತು. ಧರ್ಮದ್ರೋಹಿ ತಿಮರೋಡಿಗೆ 14 ದಿನಗಳ ಕಾಲ ಜೈಲೇ ಗತಿ. ನಾಳೆ ಮಹೇಶ್ ತಿಮರೋಡಿಯ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ಜಾಮೀನು ಮಂಜೂರಾಗುತ್ತಾ ಅಥವಾ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಧರ್ಮದ್ರೋಹಿ ತಿಮರೋಡಿಗೆ 14 ದಿನಗಳ ಕಾಲ ಜೈಲೇ ಗತಿ. ಬಿಎಲ್ ಸಂತೋಷ್ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿದ್ರು, ಪದಗಳನ್ನ ಬಳಕೆ ಮಾಡಿದ್ರು. ಹಿರಿಯಡ್ಕ ಸಬ್ ಜೈಲಿನಲ್ಲಿ ಸದ್ಯ ಈ ಧರ್ಮದ್ರೋಹಿ ಇದ್ದಾನೆ. ಬಿಎಲ್ ಸಂತೋಷ್ ಬಗ್ಗೆ ಮನ್ಸಿಗೆ ಬಂದಂಗೆ ಮಾತಾಡಿದ್ರು ತಿಮರೋಡಿ. ಇದು ನಿನ್ನೆ ಆತನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕಾದ್ರೆ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರ ಇದ್ದ, ದೇಶಕ್ಕೋಸ್ಕರ ತ್ಯಾಗ ಮಾಡಿರೋ ರೀತಿ ಪೋಸ್ ಕೊಟ್ಕೊಂಡು ಹೋಗಿದ್ದು. ಮಾಡಿರೋದು ನೋಡಿದ್ರೆ ಧರ್ಮದ್ರೋಹಿ ಕೆಲಸ, ನೀಚ ಕೆಲಸ. ಕಂಡವ್ರ ಮನೆ ಹೆಣ್ಮಕ್ಳಿಗೆ, ಬೇರೆ ಬೇರೆಯವರಿಗೆ, ಸಿಕ್ಕವರಿಗೆ ಕೆಟ್ಟ ಕೊಳಕ ಭಾಷೆಗಳನ್ನ ಬಳಸ್ಕೊಂಡು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ಮಾಡಿ ಧರ್ಮಸ್ಥಳಕ್ಕೆ ಪರ್ಯಾಯ ಪೀಠವನ್ನ ರಚಿಸಬೇಕು ಅಂತ ಹೊರಟವನು. ಇನ್ನು ತಿಮರೋಡಿ ಮಾಡಿದ ತಪ್ಪಿನಿಂದಲೇ ಅರೆಸ್ಟ್ ಆಗಿದ್ದು. 2 ಬಾರಿ ನೋಟಿಸ್ ಕೊಟ್ಟರು, ವಿಚಾರಣೆಗೆ ಬರಲಿಲ್ಲ. ಸುಮ್ನೆ ಪೊಲೀಸ್ ಏನೋಗಿ ಇವನ್ನ ಕರ್ಕೊಂಡೋಗಿ ಅಲ್ಲಿ ಕೂರಿಸ್ಕೊಳಕ್ಕೆ ಜಾಗ ಖಾಲಿ ಇತ್ತು ಅಂತಲ್ಲ. 2 ಬಾರಿ ನೋಟಿಸ್ ಕೊಟ್ಟರು ಕೂಡ ತಿಮರೋಡಿ ವಿಚಾರಣೆಗೆ ಬಂದಿರಲಿಲ್ಲ ದುರಹಂಕಾರದಲ್ಲಿ. ಹೀಗಾಗಿ ತಿಮರೋಡಿಯ ನಿವಾಸದಲ್ಲೇ ಆತನನ್ನ ಪೊಲೀಸರು ಬಂಧಿಸಿ ಕರ್ಕೊಂಡು ಹೋಗಿದ್ರು. 15 ದಿನಗಳ ಒಳಗೆ ಹಾಜರಾಗ್ತೀನಿ ಅಂತ ತಿಮರೋಡಿ ಹೇಳಿದ್ರು. ನೋಟಿಸ್ನಲ್ಲೇ ಉತ್ತರಿಸಿ ಸಹಿ ಮಾಡಿ ಕಳಿಸಿದ್ರು ತಿಮರೋಡಿ. ಈ ಬೆಳವಣಿಗೆ ನಂತರ ನಿವಾಸಕ್ಕೆ ದೌಡಾಯಿಸಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತಪ್ಪಿಸ್ಕೊಂಡು ಬಿಟ್ರೆ ಇನ್ನ ಅಂತ ಹೇಳಿ. ಅರೆಸ್ಟ್ ಬಳಿಕವೂ ಕೂಡ ತಿಮರೋಡಿ ಬೆಂಬಲಿಗರು ಹುಚ್ಚಾಟ ಮೆರೆದಿದ್ದಾರೆ. ಎಸ್ಪಿ ಕಾರಿಗೆ ಡಿಕ್ಕಿ ಹೊಡೆದು ಕರ್ತವ್ಯ ಕಡ್ಡಿಪಡಿಸಿದ್ರು. ಅವ್ರ ಮೇಲೂ ಕೇಸ್ ಆಗಿದೆ, ಅವರನ್ನು ಬಂಧಿಸಿದ್ದಾರೆ. ನೋಡಿ, ಪೊಲೀಸ್ ವರಿಷ್ಠಾಧಿಕಾರಿಯವರ ಕಾರ್ಗೆನೆ ಡಿಕ್ಕಿ ಹೊಡೆದು ಇವ್ರ ಬೆಂಬಲಿಗರು ಅವತಾರಗಳನ್ನ ಆಡ್ತಾರೆ, ಅಲ್ಲೊಂದಷ್ಟು ಸೀನ್ ಕ್ರಿಯೇಟ್ ಮಾಡ್ತಾರೆ ಅಂತಂದ್ರೆ ನೋಡಿ, ಅದೇ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಎಂಥವ್ರು ಇರ್ಬೇಕು, ಎಂಥ ಬಂಡ್ರಿರ್ಬೇಕು ಇವರು, ಲೆಕ್ಕ ಹಾಕೊಳ್ಳಿ. ದೇವರು ದೈವದ ಬಗ್ಗೆ ನಂಬಿಕೆ ಇಲ್ಲ ಅಂದ್ರೆ ತೆಪ್ಪಗೆ ನಿಮ್ಮ ಮನೇಲಿ ಇರಿ. ಧರ್ಮಸ್ಥಳದ ಬಗ್ಗೆ ನಂಬಿಕೆ ಇಲ್ಲ ಅಂತಂದ್ರೆ ಹೋಗ್ಬೇಡಿ ಅಲ್ಲಿಗೆ. ಸಿಕ್ಕವ್ರಿಗೆ ಅಂದ್ಕೊಂಡು ಕುತ್ಕೊಂಡ್ರೆ ಬಿಎಲ್ ಸಂತೋಷ್ ಅವ್ರಿಷ್ಟ ರೀ, ಅವ್ರು ಏನಾದ್ರು ಟ್ವೀಟ್ ಮಾಡ್ಕೋತಾರೆ. ನೀವುಗಳು ಮಾಡಲ್ವಾ? ನಿಮ್ಮ ಇಷ್ಟ ಬಂದಂಗೆ AI ವಿಡಿಯೋಗಳನ್ನ ಮಾಡಲ್ವಾ? ನಿಮ್ಮ ಇಷ್ಟ ಬಂದಂಗೆ ನೀವುಗಳು ಟ್ವೀಟ್ ಮಾಡಲ್ವಾ? ನಿಮ್ಮ ಇಷ್ಟ ಬಂದಂಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಾಲ್ಗೆ ಹರಿಬಿಡಲ್ವಾ ನೀವೆಲ್ಲ? ನಮ್ಮ ಪ್ರತಿನಿಧಿ ರೂಪೇಶ್ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಸದ್ಯ ಮಹೇಶ್ ಶೆಟ್ಟಿ ತಿಮರೋಡಿ 1 ದಿನ ಈಗ ಜೈಲಲ್ಲಿ ಕಳೆದಾಗಿದೆ. 14 ದಿನಗಳ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿತ್ತು. ಇನ್ನು ನಾಳೆ ಅವರ ಜಾಮೀನು ಅರ್ಜಿ ವಿಚಾರಣೆ ಕೂಡ ಇದೆ. ಸದ್ಯದ ಅಪ್ಡೇಟ್ಸ್ ಏನಿದೆ, ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ರೂಪೇಶ್ ಅಲ್ಲಿ? ಸಿಂಧೂರ, ಬಿಎಲ್ ಸಂತೋಷ್ ಅವರಿಗೆ ನಿಂದಿಸಿದ ಪ್ರಕರಣ, ಅದೇ ರೀತಿಯಾಗಿ ಒಂದಿಷ್ಟು ಕೋಮು ಸಂಘರ್ಷವನ್ನು ಮಾಡಿದ್ದು, ನಿಂದನೆ ಮಾಡಿದ್ದು, ಅವಹೇಳನಕಾರಿಯಾಗಿ ಮಾತಾಡಿದ ಪ್ರಕರಣವನ್ನು ದಾಖಲಾಗಿದೆ. ಅದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟು ಒಂದು ಕೋಮು ಸಂಘರ್ಷವನ್ನ ರೂಪಿಸುವಂತ ಪ್ರಯತ್ನವನ್ನು ಪಡ್ತಾ ಇದ್ರು, ಕೋಮು ಗಲಭೆ ಸೃಷ್ಟಿಸುವಂತ ಪ್ರಯತ್ನ ಪಡ್ತಾ ಇದ್ರು ಅಂತೇಳಿ ಅವ್ರ ವಿರುದ್ಧ ದೂರಿತ್ತು. ಆದ್ರೆ ಪೊಲೀಸರು ತನಿಖೆ ಕರೆದಿದ್ರು. ತನಿಖೆ ಕರೆದಾಗ ಹೋಗಿದ್ರೆ ಏನು ಸಮಸ್ಯೆಗಳಾಗ್ತಿರಲಿಲ್ಲ. ಮೊದಲು ನೋಟಿಸ್ ಕೊಡ್ತಾರೆ, ಉತ್ತರ ಇಲ್ಲ. 2 ನೋಟಿಸ್ ಕೊಡ್ತಾರೆ, ಉತ್ತರ ಇಲ್ಲ. ಹೀಗಾಗಿ ಅಲ್ಲಿ ಪೊಲೀಸರು ಮನೆಗೆ ಹೋಗಿ ನೋಟಿಸ್ ಅನ್ನು ಕೊಡ್ತಾರೆ. ಅವಾಗ 15 ದಿನ ಕಾಲಾವಕಾಶ ಬೇಕಂತ ಕೇಳಿದ್ರಂತೆ. ಹೀಗಾಗಿ ಆ 15 ದಿನ ಕಾಲಾವಕಾಶಗಳು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಬೇಗ ಬರಬೇಕು ಅಂತ ಹೇಳ್ತಾರೆ. ಬರೋದಿಲ್ಲ. ಪೊಲೀಸರು ವಶಕ್ಕೆ ಪಡ್ಕೊಂಡು ಬ್ರಹ್ಮವರಕ್ಕೆ ಬರ್ತಾರೆ, ತೀವ್ರವಾಗಿ ವಿಚಾರಣೆ ಮಾಡ್ತಾರೆ. ಉದ್ದೇಶ ಏನಾಗಿತ್ತು? ಬಿಎಲ್ ಸಂತೋಷ್ ಅವರನ್ನು ಯಾಕೆ ನಿಂದನೆ ಮಾಡಿದ್ರು? ಏನ್ ಉದ್ದೇಶ ಆಗಿತ್ತು? ಪದೇ ಪದೇ ಮಾತಾಡ್ತಿದ್ರಿ, ಷಡ್ಯಂತ್ರ ಆಗ್ತಾ ಇದೆ ಮಾತಾಡ್ತಿದ್ರಿ. ಏನ್ ಕಾರಣಗಳಿಗೋಸ್ಕರ ಪ್ರಶ್ನೆಯನ್ನು ಮಾಡಿದ್ರು? ಯಾವುದೇ ರೀತಿ ಸಮರ್ಪಕ ಉತ್ತರ ಸಿಕ್ಕಿರ್ಲಿಲ್ಲ. ಇದೇ ಕಾರಣಗಳಿಗೋಸ್ಕರವಾಗಿ ಇದೀಗ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಕೋರ್ಟ್ 14 ದಿನಗಳ ನ್ಯಾಯಾಂಗ ಬಂಧನ ಮಾಡಿದೆ. ಅದೇ ರೀತಿ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿ ಅಂತ ಹೇಳಿದೆ. ಇಲ್ಲಿ ಜಾಮೀನು ಕೊಡ್ಲಿಕ್ಕೆ ಒಂದಿಷ್ಟು ಕಾರಣಗಳನ್ನ ತಿಮರೋಡಿ ಪರ ವಕೀಲರು ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಈಗ ಬಿಎಲ್ ಸಂತೋಷ್ ಅವರೇ ನಂಗೆ ಅನ್ಯಾಯ ಆಗಿದೆ ಅಥವಾ ನನ್ನ ವಿರುದ್ಧವಾಗಿ ಏನು ಮಾನಹಾನಿ ಮಾಡಿದ್ರೆ ದೂರನ್ನು ಕೊಟ್ಟಿರಲಿಲ್ಲ, ಹೀಗಾಗಿ ನೊಂದಂತ ವ್ಯಕ್ತಿಯೇ ದೂರು ಕೊಟ್ಟಿರಲಿಲ್ಲ, ಹೀಗಾಗಿ ಕೇಸನ್ನು ಗಂಭೀರವಾಗಿ ಪರಿಗಣಿಸಬಾರದು ಅಂತ ವಾದ ಮಾಡಿದ್ರು. ಅದಾದ ಬಳಿಕ ಇಲ್ಲಿ ಕೋಮು ಗಲಭೆಯನ್ನು ಸೃಷ್ಟಿಸುವಂತ ಪ್ರಯತ್ನ ಅಂತ ಹೇಳಿದ್ರು. ಈ ಹೇಳಿಕೆಯ ಆಧಾರದಲ್ಲಿ ಎಲ್ಲೂ ಕೂಡ ಕೋಮು ಗಲಭೆ ಆಗಿಲ್ಲ. ಹೀಗಾಗಿ ಈ ಹೇಳಿಕೆ ಹಿಂದೆ ಒಂದಿಷ್ಟು ಉದ್ದೇಶ, ಷಡ್ಯಂತ್ರ ಇದೆ ಅಂತ ಅನ್ಸೋದಿಲ್ಲ ಅಂತೇಳಿ ವಾದವನ್ನ ಮಾಡಿದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಇದು ನಾನ್ ಬೇಲೇಬಲ್ ಕೇಸ್ ಆಗಿರುವಂತ ಕಾರಣ ಜಾಮೀನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳಿದ್ರು.
ಇದು ಕಾರಣಗಳಿಗೋಸ್ಕರವಾಗಿ ಅವರಿಗೆ ಜಾಮೀನು ಅರ್ಜಿ ವಿಚಾರಣೆಯನ್ನು ನಾಳೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಾದ್ರು ಆಕ್ಷೇಪಣೆ ಇದ್ರೆ ಆಕ್ಷೇಪಣೆ ಸಲ್ಲಿಸಬೇಕು. ಆಕ್ಷೇಪಣೆ ಸಲ್ಲಿಸಿದ ಬಳಿಕವಾಗಿ ಏನಂತ ನಿರ್ಧಾರ ಮಾಡೋಣ ಅಂತ ಹೇಳಿದ್ದಾರೆ. ಹೀಗಾಗಿ ತಿಮ್ಮಿರೋಡಿ ಅವರು 1 ದಿನಗಳ ಕಾಲ ಈಗ ಜೈಲಿನಲ್ಲಿ ಕಳೆದಾಗಿದೆ. ಮತ್ತೆ ಪುನಃ ನಾಳೆಗೆ ಜಾಮೀನು ಅರ್ಜಿ ವಿಚಾರಣೆ ಬರುತ್ತೆ. 14ರವರೆಗೂ ಕೂಡ ಜಾಮೀನು ಸಿಕ್ಕಿದ್ರೆ ಓಕೆ, ಸಿಕ್ಕಿಲ್ಲ ಅಂತ 14ರವರೆಗೂ ಕೂಡ ನ್ಯಾಯಾಂಗ ಬಂಧನದಲ್ಲಿ ಇರಬೇಕಾಗುತ್ತೆ. ಅದಾದ ಬಳಿಕ ಮತ್ತೆ ಪುನಃ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟ್ ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡುತ್ತೆ. ಒಟ್ಟಾರೆಯಾಗಿ ಇಲ್ಲಿ ಆ ತಿಮ್ಮಿರೋಡಿಯನ್ನ ಜೈಲಿಗೆ ಕರ್ಕೊಂಡು ಇಲ್ಲಿಗ ಸ್ಟೇಷನ್ಗೆ ಕರ್ಕೊಂಡು ಬರೋಕ ದಾರಿ ಮಧ್ಯೆನೆ ಒಂದಿಷ್ಟು ಪುಂಡಾಟಗಳಾಗುತ್ತೆ. ಡಿಎಸ್ಪಿ ಯಾಕಂದ್ರೆ ಯಾವ ಮಟ್ಟಿಗಿತ್ತು ಅಂತ ಹೇಳಿ ಡಿಎಸ್ಪಿ ಅವರ ಕಾರಿಗೆ ಡಿಕ್ಕಿ ಆಗುತ್ತೆ. ಈ ಪ್ರಕರಣ ಸಂಬಂಧಪಟ್ಟಂತೆ ಕಾರ್ಕಳದ ಹೊಸಮಾರ್ನಲ್ಲಿ ಘಟನೆ ಆಗುತ್ತೆ. ಹೀಗಾಗಿ ಕಾರ್ಕಳ ಪೊಲೀಸ್ ಠಾಣೆ ಕೂಡ ದೂರ್ಕೊಳ್ಳಾಗುತ್ತೆ. ಒಟ್ಟಾರೆಯಾಗಿ 3 ಜನ ತಿಮ್ಮಿರೋಡಿಯವರ ಬೆಂಬಲಿಗರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಒಟ್ಟಾರೆಯಾಗಿ ಈ ಪ್ರಕರಣ ದಿನದಿನಕ್ಕೆ ಹೊಸ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಅತ್ತ ಕಡೆ ದೊಡ್ಡ ಮಟ್ಟಕ್ಕೆ ಇಲ್ಲಿ ಒಂದಿಷ್ಟು ಹೋರಾಟಗಳು ಎಲ್ಲವೂ ಕೂಡ ಆಗ್ತಾ ಇದೆ. ಹೀಗಾಗಿ ಇಲ್ಲಿ ಬ್ರಹ್ಮಾವರ ಸ್ಟೇಷನ್ ನ ಪಕ್ಕ ಅಂದ್ರೆ 500 ಮೀಟರ್ ಕೂಡ ಇಲ್ಲಿ 163 ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಸಿಂಧೂರ, ರೂಪೇಶ್, ಈಗ ತಿಮ್ಮಿರೋಡಿಯನ್ನ 1 ದಿನಗಳ ಕಾಲ ಜೈಲಿನಲ್ಲಿ ಇಟ್ಟಾಗಿದೆ. ಆತನ ಬೆಂಬಲಿಗರು ಕೂಡ ಹುಚ್ಚಾಟವನ್ನ ಮೆರೀತಾ ಇದ್ದಾರೆ. ಸೊ ಯಾವ ರೀತಿ ಪೊಲೀಸರು ಭದ್ರತೆಯನ್ನ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಅನ್ನೋದು ಒಂದು ಪ್ರಶ್ನೆಯ ಜೊತೆಗೆ ಇನ್ನು ಜಾಮೀನು ವಿಚಾರಣೆಗೆ ಬಂದಾಗ ನಾಳೆ ಜಾಮೀನು ಅರ್ಜಿ ಇದೆ. ಒಂದ್ ಕಡೆ ಜಾಮೀನು ಮಂಜೂರು ಆಗ್ಬೋದು, ಒಂದ್ ಕಡೆ ತಿರಸ್ಕೃತನೂ ಆಗಬಹುದು. ಸೊ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರ ಬೆಂಬಲಿಗರ ನಡೆ ಏನಾಗಿದೆ, ಏನ್ ಹೇಳ್ತಾ ಇದ್ದಾರೆ ಅವ್ರ ಬೆಂಬಲಿಗರು? ಇಲ್ಲಿ ಯಾಕಂತ ಹೇಳಿದ್ರೆ ನಿನ್ನೆನೆ ಯಾವತ್ತು ತಿಮ್ಮಿರೋಡಿಯವರ ನಿವಾಸದಲ್ಲಿ ಅವ್ರನ್ನ ವಶಕ್ಕೆ ಪಡ್ಕೊಂಡು ಕರ್ಕೊಂಡು ಬರ್ತಾ ಇರ್ತಕ್ಕಂಥ ವೇಳೆಯಲ್ಲೇ ಅಲ್ಲಿ 163 ಅನ್ನ ಬ್ರಹ್ಮಾವರ ಪೊಲೀಸ್ ಠಾಣೆ ಸುತ್ತಮುತ್ತ ಹಾಕಿದ್ದರು. ಹೀಗಾಗಿ ಆ ಒಂದು 163 ಹಾಕಿರೋದ್ರಿಂದ ಯಾರು ಕೂಡ ಗುಂಪುಗಟ್ಟಬಾರದು ಅಂತೇಳಿ ಸೂಚನೆಗಳು ಮೊದಲೇ ಕೊಡಲಾಗಿತ್ತು. ಮೈಕ್ ಕೂಡ ಅನೌನ್ಸ್ಮೆಂಟ್ ಮಾಡಲಾಗಿತ್ತು. ಅದೇ ರೀತಿ ಅಕ್ಕಪಕ್ಕ ಬ್ರಹ್ಮಾವರದ ಅಕ್ಕಪಕ್ಕ ತಿಮ್ಮಿರೋಡಿ ಕಡೆ ಅಂದ್ರೆ ಇಲ್ಲಿ ಉಜಿರೆ ಕಡೆಯಿಂದಲೂ ಕೂಡ ಒಂದಿಷ್ಟು ಜನ ಬೆಂಬಲಿಗರು ಬಂದಿದ್ರು, ಇಲ್ಲಿ ಘೋಷಣೆಯನ್ನು ಕೂಗಿದ್ರು. ಆದ್ರೆ ಬ್ರಹ್ಮಾವರ ಸಿಟಿಗೆ ಬರ್ತಾ ಇದ್ದ ಹಾಗೆ ಧರ್ಮಸ್ಥಳದ ಭಕ್ತರು ಕೂಡ ತಿಮ್ಮಿರೋಡಿಗೆ ಧಿಕ್ಕಾರಿ ಕೂಗಿದ್ದನ್ನು ಕೊಡಿದ್ವಿ. ಹೀಗಾಗಿ ಪರವಿರೋಧ ಎರಡೂ ಕೂಡ ಇದೆ. ಹೀಗಾಗಿ ಸಮಸ್ಯೆಗಳಾಗಬಾರ್ದು. ಆ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಂಡು 163 ಮೊದಲು 144 ಅಂತ ಇತ್ತಲ್ಲ, ಬಿಎನ್ಎಸ್ ಆಕ್ಟ್ ಅಲ್ಲಿ 163 ಆಗಿದೆ. 163 ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿದೆ. ಅದೇ ರೀತಿ ಬೆಂಬಲಿಗರ ನಡೆ ಏನಂತ ಹೇಳಿದ್ರೆ ಒಂದಿಗೆ ಮನೇನು ಕೂಡ ಶ್ಯೂರಿಟಿಯೊಂದಿಗೆ ಬಂದಿದ್ರು. ಅದೇ ರೀತಿಯಾಗಿ ಜಾಮೀನು ಕೊಡಿಸಲೇಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು ಅಲ್ಲಿ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ತಿಮ್ಮಿರೋಡಿ ಹೇಳಿಕೆಯನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಬಾರದು. ಯಾಕಂತ ಹೇಳಿದ್ರೆ ಯಾವುದೇ ಉದ್ದೇಶ ಇಲ್ಲ, ಮೋಟೋ ಇಲ್ಲ ಅಂತ ಹೇಳಿದ್ರು. ಈಗ ಗಲಭೆ ಮಾಡಬೇಕಾದ್ರೆ ಗಲಭೆ ಮಾಡಿಸುವಂತ ಪ್ರಯತ್ನ ಆಗ್ತಾ ಇತ್ತು ಅಥವಾ ಗಲಭೆ ಆಗ್ತಾ ಇತ್ತು, ಗಲಭೆನೇ ಆಗಿಲ್ಲ. ಅದು BL ಸಂತೋಷ್ ಅವರಿಗೆ ನಿಂದನೆ ಮಾಡಿದ್ರೆ ಅಂತ ಹೇಳ್ತಾ ಇದ್ದೀನಿ. ನಿಂದನೆ ಮಾಡ್ಲಿಕ್ಕೆ ಅವರಿಗೆ ಅವರೇ ದೂರನ್ನು ಕೊಟ್ಟಿರಲಿಲ್ಲ. ಹೀಗಾಗಿ ಗಂಭೀರವಾಗಿ ಪರಿಗಣಿಸಬಾರದು ಅಂತೇಳಿ ವಾದ ಮಾಡಿದ್ರು. ಆದ್ರೆ ವಾದಕ್ಕೆ ಪುರಸ್ಕಾರ ಸಿಕ್ಕಿರಲಿಲ್ಲ, ಜೈಲಲ್ಲೇ ಉಳಿಯುವಂತಾಗಿದೆ. ಹೀಗಾಗಿ ನಾಳಿನ ಏನು ಪ್ರಿಪರೇಷನ್ ಮಾಡ್ಕೊಳ್ಬೇಕಾಗುತ್ತೆ, ಜಾಮೀನಿಗೆ ಅರ್ಜಿಯಲ್ಲಿ ಸಲ್ಲಿಸಬೇಕಾಗುತ್ತೆ ಅಥವಾ ಜಾಮೀನು ಅರ್ಜಿಗೆ ವಿಚಾರಣೆ ಸಂಬಂಧಪಟ್ಟಂತ ತಯಾರಿ ಮಾಡ್ಕೊಳ್ಬೇಕಾಗುತ್ತೆ. ಆ ತಯಾರಿಯಲ್ಲಿ ತಿಮ್ಮಿರೋಡಿ ಬೆಂಬಲಿಗರಿದ್ದಾರೆ. ಸಿಂಧೂರ, ಹೋಲ್ಡ್ ಅಲ್ಲಿರಿ ರೂಪೇಶ್, ಹೋಲ್ಡ್ ಅಲ್ಲಿರಿ. ಇನ್ನು AI ವಿಡಿಯೋ ಸೃಷ್ಟಿಸಿ ಗಲಭೆಗೆ ಪ್ರಚೋದನೆ ನೀಡಿದಂತಹ ಆರೋಪದಲ್ಲಿ ಇವತ್ತು ಯೂಟ್ಯೂಬರ್ ಸಮೀರನ್ನ ವಿಚಾರಣೆಗೆ ಕರೆದಿದೆ SIT. ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿದೆ. ಇವತ್ತು ಅವನು ವಿಚಾರಣೆಗೆ ಬರೋ ಸಾಧ್ಯತೆ ಇದೆ. AI ವಿಡಿಯೋವನ್ನ ಮಾಡಿ 4 ಗೋಡೆ ಒಳಗಡೆ ಕುತ್ಕೊಂಡು ಅದನ್ನ ಎಕ್ಸ್ಪ್ಲೇನ್ ಮಾಡಿದಂತ ಸಮೀರ್ಗೆ ವಿಚಾರಣೆಗೆ ಹೋಗೋದಕ್ಕೆ ಭಯ ಅಂತೆ. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಇವತ್ತು ಸಮೀರ್ ಹಾಜರಾಗೋ ಸಾಧ್ಯತೆ ಇದೆ. ನಿನ್ನೆಯಷ್ಟೇ ಸಮೀರ್ ಜಾಮೀನನ್ನ ಪಡ್ಕೊಂಡಿದ್ದ. ಮತ್ತೆ ಅಪಪ್ರಚಾರದ ವಿಡಿಯೋ ಮಾಡಿದ್ರೆ ಜೈಲ್ ಫಿಕ್ಸು ಅಂತ ಕೋರ್ಟ್ ಖಡಕ್ ಆಗಿ ಹೇಳಿತ್ತು. ಹಲವು ಷರತ್ತುಗಳನ್ನ ವಿಧಿಸಿ ಸಮೀರ್ಗೆ ಜಾಮೀನನ್ನ ಕೋರ್ಟ್ ನೀಡಿದೆ. 75,000 ಒಂದು ಬಾಂಡ್ ತಗೊಂಡು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಬಾರ್ದು, ಯಾವುದೇ ಸಾಕ್ಷಿಗಳನ್ನ ನಾಶಪಡಿಸಬಾರ್ದು, ಪೊಲೀಸರ ತನಿಖೆಗೆ ಸಹಕಾರ ಕೊಡಬೇಕು ಅಂತ ಹಲವು ಷರತ್ತುಗಳನ್ನ ವಿಧಿಸಿ ಸಮೀರ್ಗೆ ಕೋರ್ಟು ಜಾಮೀನು ಕೊಟ್ಟಿರೋದು. ನಿಗದಿತ ಸಂದರ್ಭದಲ್ಲಿ ಕೋರ್ಟ್ಗೂ ಹಾಜರಾಗಬೇಕು ಅಂತ ಹೇಳಿ. ಎಸ್, ರೂಪೇಶ್ ಇದ್ದಾರೆ, ಇದ್ರ ಬಗ್ಗೆ ರೂಪೇಶ್ ಹತ್ರ ಮಾಹಿತಿ ಪಡ್ಕೊಳ್ತೀನಿ. ರೂಪೇಶ್, ಇನ್ನು ಸಮೀರ್ ವಿಚಾರಕ್ಕೆ ಬಂದಾಗ ಈ ಹೆದ್ರು ಪುಕ್ಲ ಕುತ್ಕೊಂಡು ವಿಡಿಯೋ ಮಾಡೋದಕ್ಕಾಗತ್ತೆ, ಇವನಿಗೆ ಬಂದು ವಿಚಾರಣೆ ಎದುರಿಸಕ್ಕಾಗಲ್ವಾ? ಇವನ್ ಮಾಡಿರೋ ವಿಡಿಯೋ ಅಷ್ಟೊಂದು ಸತ್ಯವಂತರ ವಿಡಿಯೋ ಅಂತ ಇವನಿಗೆ ಅಷ್ಟು ಕಾನ್ಫಿಡೆನ್ಸ್ ಇದ್ದಿದ್ರೆ ಈತ ಬಂದು ವಿಚಾರಣೆಯನ್ನು ಎದುರಿಸಬೇಕಾಗಿತ್ತು. ನನಗೆ ಧರ್ಮಸ್ಥಳಕ್ಕೆ ಬರಕ್ಕೆ ಭಯ ಆಗತ್ತೆ, ನನಗೆ ಜೀವ ಬೆದರಿಕೆ ಇದೆ. ಇವರೇ ಎಷ್ಟೋ ಜನಕ್ಕೆ ಜೀವ ಬೆದರಿಕೆ ಹಾಕಿದ್ದಾರೆ. ಇವ್ರಿಗೆ ಯಾರು ಜೀವ ಬೆದರಿಕೆ ಹಾಕ್ತಾರೆ ರೂಪೇಶ್? ಜೊತೆಗೆ ಇವತ್ತು ಆತ ವಿಚಾರಣೆಗೆ ಬರಬೇಕಾಗತ್ತೆ, ಬರ್ತಾನಾ ಹೇಗೆ? ಸಿಂಧೂರ, AI ವಿಡಿಯೋ ಯಾಕಂತ ಹೇಳಿದ್ರೆ ಕೆಲ ತಿಂಗಳಿಂದ AI ವಿಡಿಯೋ ದೊಡ್ಡ ಮಟ್ಟಕ್ಕೆ ಶೇರ್ ಆಗಿತ್ತು, ದೊಡ್ಡ ಮಟ್ಟಕ್ಕೆ ವ್ಯೂಸ್ ಕೂಡ ಆಗಿತ್ತು. ಅವಾಗ ವ್ಯೂಸ್ ಆದ ಕೂಡಲೇ ಸತ್ಯ ಅಂತ ಹೇಳಿ ಅಲ್ಲ, ಹೀಗಾಗಿ ಧರ್ಮಸ್ಥಳದ ವಿರುದ್ಧವಾಗಿ ಒಂದು ಷಡ್ಯಂತ್ರ ಮಾಡಿ ಈ ವಿಡಿಯೋನ ಮಾಡಲಾಯಿತು ಅಂತ ಹೇಳಿ ಈ ವಿರುದ್ಧ ದೂರನ್ನ ಕೊಡಲಾಗಿತ್ತು. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಈ ಒಂದು ದೂರನ್ನ ದಾಖಲಿಸಿಕೊಂಡು ತನಿಖೆಯನ್ನು ಮಾಡಲಾಗಿತ್ತು. ಪೊಲೀಸ್ನವರು ಬನನಘಟ್ಟದಲ್ಲಿ ಸಮೀರ್ ಮನೆಗೆ ಹೋಗಿದ್ರು. ಸಮೀರ್ ಮನೆಗೆ ಹೋದಾಗ ಸಮೀರ್ ಈ ವಿಚಾರ ಮೊದಲೇ ಗೊತ್ತಾಗಿತ್ತು. ಅಲ್ಲಿಂದ ಸಮೀರ್ ಪರಾರಿಯಾಗಿದ್ದ. ಹೀಗಾಗಿ ಕೋರ್ಟ್ ಮುಂದೆ ಮತ್ತೆ ಪುನಃ ಜಾಮೀನು ಅರ್ಜಿ ಸಲ್ಲಿಸಿದ್ರು. ಜಾಮೀನು ಮಂಜೂರಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಜಾಮೀನಿನ ಮೇಲೆ
ಸಮೀರ್ ಹೊರಗಡೆ ಇದ್ದಾರೆ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಅವರ ವಿಚಾರಣೆ ಕಡಿಬಹುದು ಅಂತೇಳಿ ಪೊಲೀಸ್ನವರು ಸ್ಪಷ್ಟವಾಗಿ ಕೋರ್ಟ್ ಹೇಳಿತ್ತು. ವಿಚಾರಣೆಗೆ ಯಾವಾಗ ಕರೀತಾರೋ ಅವಾಗ ಹಾಜರಾಗಬೇಕು ಅಂತೇಳಿ ಹೇಳಿತ್ತು. ಹೀಗಾಗಿ ಇವತ್ತು ಸಮೀರ್ ಬೆಳ್ತಂಗಡಿ ಪೊಲೀಸ್ನವರು ಏನಾದರೂ ನೋಟಿಸ್ ಕೊಟ್ಟು ಕರೆದ್ರೆ ಇವತ್ತು ಬರಲೇಬೇಕಾಗುತ್ತೆ. ಹೀಗಾಗಿ ಈಗ ಸಮೀರ್ ಮೇಲೂ ಕೂಡ ಒಂದಿಷ್ಟು ತೂಗುಗತ್ತಿ ಇದೆ ಅಂತೇಳಿ ಹೇಳ್ಬೋದಾಗಿದೆ. ಯಾಕಂತ ಹೇಳಿದ್ರೆ ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ, ಯಾಕಂತ ಹೇಳಿದ್ರೆ ಧರ್ಮಸ್ಥಳದೇ ಉದ್ದೇಶಿಸಿಕೊಂಡು ಊರಿನ ಗೌಡ್ರು ಅಂತ ಹೇಳಿ ವಿಡಿಯೋನ ಮಾಡಿದ್ದಾರೆ. ಹೀಗಾಗಿ ಆ ವಿಡಿಯೋ ಸಾಕಷ್ಟು ಚರ್ಚೆಯನ್ನು ಕೂಡ ಹುಟ್ಟುಹಾಕಿತ್ತು. ಹೀಗಾಗಿ ಎಐ ಸೃಷ್ಟಿ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ ಇದ್ಕೊಂಡು ಕೂಡ ಈ ಕೂಡಲೇ ಏನ್ ಬೇಕಾದ್ರೂ ಮಾತಾಡಬಹುದು ಅಂತ ಹೇಳಿ ಅಲ್ಲ, ಕಾನೂನಿನ ಚೌಕಟ್ಟಿನ ಒಳಗಡೆ ಮಾತಾಡಬೇಕಾಗತ್ತೆ, ಕಾನೂನಿನ ಮೀರಿ ಮಾತಾಡಬಾರದು. ಆದ್ರೆ ಅದರಲ್ಲಿ ಒಂದಿಷ್ಟು ಸ್ಪಷ್ಟವಾಗಿ ಒಂದಿಷ್ಟು ಅಜೆಂಡಾಗಳು ಇಟ್ಟುಕೊಂಡು ಈ ತರ ಇವರೇ ತಪ್ಪು ಮಾಡಿದ್ದಾರೆ, ಆನೆ ಮಾವುತ ಅದು ಇದು ಏನು ನಾಗವಲ್ಲಿ ವೇದವಲ್ಲಿ ಆ ರೀತಿಯಾಗಿರ್ತಕ್ಕಂಥ ವಿಚಾರ ಎಲ್ಲವನ್ನೂ ಹೇಳೋದ್ರ ಮೂಲಕವಾಗಿ ಜನರ ಮನಸ್ಸಲ್ಲಿ ಒಂದು ಧರ್ಮದ ವಿರುದ್ಧ ಷಡ್ಯಂತ್ರ ಮಾಡುವಂತ ಪ್ರಯತ್ನಗಳಾಯಿತು. ಹೀಗಾಗಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಆಗಿದೆ ಅಂತೇಳಿ ಅವ್ರ ವಿರುದ್ಧನೂ ಕೂಡ ದೂರು ದಾಖಲಾಗಿದೆ. ಹೀಗಾಗಿ ಇವತ್ತು ಪೊಲೀಸ್ನವರು ಬಯಸಿದ್ರೆ ಸಮೀರ್ ಬರಲೇಬೇಕಾಗುತ್ತೆ. ಸಮೀರ್ ನನಗೆ ಸ್ಟೇಷನ್ ಬರ್ಲಿಕ್ಕೆ ಕಾಲಾವಕಾಶ ಬೇಕು ಅಂತೇಳಿ ಕೋರ್ಟ್ ಮುಂದೆ ಕಾಲಾವಕಾಶಗಳನ್ನು ಕೋರಿದ್ರು. ಕೋರ್ಟ್ ಹೇಳಿತ್ತು ಯಾವಾಗ ಪೊಲೀಸ್ನವರು ಕರೀತಾರೆ ಅವಾಗ ಬರ್ಬೇಕಂತೇಳಿ. ಇವತ್ತು ಪೊಲೀಸ್ನವರು ನೋಟಿಸ್ ಕೊಟ್ಟಿದ್ದೆ ಹೋದ್ರೆ ಸಮೀರ್ ಬರಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಹೀಗಾಗಿ ಸಮೀರ್ ಮೇಲೂ ಕೂಡ ತೂಗುಗತ್ತಿ ಇದೆ, ಸಮೀರ್ಗೂ ಕೂಡ ಸಂಕಷ್ಟ ಎದುರಾಗಿದೆ ಅಂತೇಳಿ ಹೇಳ್ಬಹುದು. ಸಿಂಧೂರ. ಓಕೆ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.